ವಿವೋದವ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಲಾಂಚ್ ಜಸ್ಟ್ ಮಾಡಿಬಿಟ್ಟಾನ. ಅದ ವಿವೋ V50 ಸ್ಮಾರ್ಟ್ ಫೋನ್. ನೋಡಕ್ ಒನ್ ನಂಬರ್ ಸ್ಮಾರ್ಟ್ ಫೋನ್ ಗೀಚ್ ಐತಿ. ಕ್ಯಾಮ್ರಾ ಕ್ವಾಲಿಟಿ ಹುಚ್ ಎಡ್ಸೋದ ಐತಿ. ಪ್ರೊಸೆಸರ್ ಅಂತಂದ್ರ ಕೇಳಿ ಡೈರೆಕ್ಟ್ ಹೊರಗನ ಸೇರೋದೈತಿ. ನಾ ಒಂದ್ ಸರ್ತಿ ಚಾರ್ಜ್ ಮಾಡ್ತೀನಿ 2-3 ದಿವಸ ನನಗೆ ಕಂಟಿನ್ಯೂ ಬರಬೇಕಪ್ಪ ಸ್ಮಾರ್ಟ್ ಫೋನ್ ಅನ್ನೋರ್ಗು. ಇಂಥ ದೊಡ್ಡ ಬ್ಯಾಟ್ರಿ ಅಲ್ಲ, ಇಂಥ ದೊಡ್ಡ ಬ್ಯಾಟ್ರಿ ಕೊಟ್ಟಿದ್ದೈತಿ. ಅದ್ ತಗೊಂಡ್ ಎಲ್ಲಿ ಬೇಕಾದಲ್ಲಿ ಸಿಗಿಸ್ಕೊಂಡು ಸುಮ್ನ ಹೋಗೋದೈತಿ. ಟೆನ್ಷನ್ ಬೇಡ. 8GB ರ್ಯಾಮ್ 128GB ವೇರಿಯಂಟ್ ಪ್ರೈಸ್ 34,999 ರೂಪಾಯಿ ಇಟ್ಟಿದ್ರೆ, 8GB ರ್ಯಾಮ್ 256GB ವೇರಿಯಂಟ್ ಪ್ರೈಸ್ 36,999 ರೂಪಾಯಿ ಇಟ್ಟಾರ. ಅದ 12GB ರ್ಯಾಮ್ 256GB ವೇರಿಯಂಟ್ ಪ್ರೈಸ್ 40,999 ರೂಪಾಯಿ ಇಟ್ಟಾರ. ನನಗೆ ಹುಚ್ಚಿಡಿಸಿದ್ದಿಲ್ಲೇ 12GB ರ್ಯಾಮ್ 512GB ವೇರಿಯಂಟ್ ಕೊಡಬಾರ್ದ, 41,000 ರೂಪಾಯಿ ಕೇಳಾಕ್ ಕುಂತೀರಿ. ಇದೆಲ್ಲ ಸಡಿಸಿದ್ರು ಬಹಳಷ್ಟು ಮಂದಿ ಕುಂಡಕ್ಕೆ ಇರ್ತೈತಿ. ಬ್ಯಾಟ್ರಿ ಚಲೋ ಇರ್ಲಿಪ್ಪ, ಅದ್ರಗಟ್ಟೆನ ಕ್ಯಾಮ್ರಾ ಚಲೋ ಇರ್ಲಿ, ಟೆನ್ಷನ್ ತಗೊಳ್ಳೋ ಮಾತಾ ಬೇಡ. ಹಿಂದೆ ನಮಗೆ 50 ಮೆಗಾ ಪಿಕ್ಸಲ್ಸ್ ಪ್ರೈಮರಿ ಮೇನ್ ಕ್ಯಾಮ್ರಾ ಸೆನ್ಸರ್ ಕೊಟ್ಟಿದ್ರೆ, ಇನ್ನೊಂದು 50 ಮೆಗಾ ಪಿಕ್ಸಲ್ಸ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. ಡೆಫಿನೆಟ್ಲಿ OIS ಫ್ಯೂಚರ್ ಐತಿ. ಅದರ ಮುಂದ್ಲಿಂತರ ಹೊಡ್ಕೊಳಕ್ಕೂ 50 ಮೆಗಾ ಪಿಕ್ಸಲ್ಸ್ ಕ್ಯಾಮ್ರಾ ಸೆನ್ಸರ್ ಯೂಸ್ ಮಾಡ್ಯಾರ. ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಸೆನ್ಸರ್ ಅಂತ ಹೇಳಿದ್ರ ತಪ್ಪ ಆಗಂಗ ಇಲ್ಲ. ರೊಕ್ಕನ ಹಂಗ ಕೇಳಾಕ್ ಕುಂತಾರ, ಅದನ್ನು ಕನ್ಸಿಡರ್ ಮಾಡೋ ಮಾತು ಆಗಂಗಿಲ್ಲ. ಇಲ್ಲಿ ಟೆಕ್ನಾಲಜಿ ಇನ್ವೆನ್ಷನ್ ಹೆಸರೊಳಗ 6,000 ಕೊಡ್ರಿ, 7,000 ಕೊಡ್ರಿ, 8,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಡ್ರಿ, ಇದನ್ನೆಲ್ಲ ಮೂಳ್ಯಾಕ್ ಚಲ್ತೀನಿ ನಾನು. ಚಲೋ ಆಪ್ಟಿಮೈಸೇಷನ್ ಯಾವ ತರ ಮಾಡ್ತಾರ, ಚಲೋ ಕ್ಯಾಮ್ರಾ ಕ್ವಾಲಿಟಿ ಯಾವ ತರ ಕೊಡ್ತಾರ, ಯಾವ ಕ್ಯಾಮ್ರಾ ಸೆನ್ಸರ್ ಇನ್ಸ್ಟಾಲ್ ಮಾಡ್ತಾರ, ಯಾವ ತರ ಇವ್ರ ಆಪರೇಟಿಂಗ್ ಸಿಸ್ಟಮ್ ಆಪ್ಟಿಮೈಸೇಷನ್ ಮಾಡ್ತಾರ, ಇದು ನನಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಆದ್ರೂ ಹೆಸರು ಇವ್ರು 6,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ. ಬಹಳ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅಂತ ಹೇಳಿನೇ ಹೇಳ್ತೀನಿ. ಸ್ಪೆಷಲಿ ಅವ್ರಿಗೆ ಒಂದ್ ದಿವ್ಸ ನಾವು ಚಾರ್ಜ್ ಮಾಡಿ 2-3 ದಿವಸ ತನಕ ನಮ್ಗೆ ಸ್ಮಾರ್ಟ್ ಫೋನ್ ಬಂದ್ರ ಸಾಕಪ್ಪ ಹಲೋ ಹಾಯ್ ಅನ್ನಕ ಬೆಸ್ಟ್ ಹಿಡಿಸ್ತೈತಿ. ಆದ್ರ ಆಶೆನು ಇಷ್ಟಪಡ್ತೀನಿ 6,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬರೀ ಹೆಸರಿಗಷ್ಟ ಅಲ್ಲ, ಅದ ತರ ಇದ ಕೆಲ್ಸಾನು ಬರ್ಲಿ. ದೊಡ್ಡದ ಬ್ಯಾಟ್ರಿ ಐತಿ, ಚಾರ್ಜಿಂಗು ದೊಡ್ಡದ ಕೊಟ್ಟಿದ್ದೈತಿ. ಅದ 90 ವೋಲ್ಟಿನ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಆಗೈತಿ. ಬಹಳಷ್ಟು ಮಂದಿಗ ಬಹಳಷ್ಟು ಕ್ರೇಜ್ ಇರ್ತೈತಿ. ನನಗ 3D ಕರ್ವ್ ಡಿಸ್ಪ್ಲೇ ಮ್ಯಾಗ ಬಹಳ ಕ್ರೇಜ್ ಐತಿ. ಸ್ಪೆಷಲಿ ಒಂದ ಮಾತೊಳಗೆ ಹೇಳ್ತೀನಿ, ಬಹಳ ಹುಚ್ಚಿಡಿಸ್ತೈತಿ. ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನಿಮ್ಗೆ ಸ್ವಲ್ಪ ದೊಡ್ಡದ ಅನಿಸ್ಬೋದ. 6.77 ಇಂಚಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಾರ. ಅದ 3D ಕರ್ವ್ ಡಿಸ್ಪ್ಲೇ ಕೊಟ್ಟಾರ. 120 ಹರ್ಟ್ಸ್ ಇಂದ ನಿಮ್ಗೆ ರಿಫ್ರೆಶ್ ರೇಟ್ ನಾರ್ಮಲ್ ಅನ್ಸ್ಪ ಅಂತಂದ್ರ 4,500 ನಿಟ್ಸ್ ಇಂದ ಹ್ಯೂಜ್ ಪೀಕ್ ಬ್ರೈಟ್ನೆಸ್ ಕೊಟ್ಟಾರ. ಬಹಳ ಹೆಚ್ಚು ಕೊಟ್ಟಾರ. ಅಮೋಲೆಡ್ ಡಿಸ್ಪ್ಲೇ ಇತ್ತು ಅಂತಂದ್ರ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದೈತಿ. ಯೂಸ್ ಮಾಡೋದೈತಿ. ಬ್ಯಾಡ್ ಅಂತಂದ್ರ ಅದನ್ನ ಕಿತ್ತಿ ಹಿಂಗ್ ಚಲ್ಲೋದೈತಿ. ಸ್ಮಾರ್ಟ್ ಫೋನ್ ಡಿಸ್ಪ್ಲೇನ ಮುರಿದೋಗತ್ತ, ಇನ್ನೊಂದು 30,000 ರೂಪಾಯಿ ಬಿಡೋದು, ಇನ್ನೊಂದು ಡಿಸ್ಪ್ಲೇ ಹಾಕಿಸ್ಕೊರಿ. ಇಲ್ಲಿ ಲೇಟೆಸ್ಟ್ LPDDR 4X RAM ಯೂಸ್ ಮಾಡ್ಯಾರ. ಬಹಳ ಚಲೋ ಆಪ್ಷನ್ ಆಗುತ್ತೆ. ಮತ್ತ UFS 2.2 ಹೈಯರ್ ವೇರಿಯಂಟ್ ಒಳಗೆ ಯೂಸ್ ಮಾಡಿದ್ದೈತಿ. ಸ್ಟೋರೇಜ್ ಬಹಳ ಚಲೋ ಐತಿ. ಫೈನಲ್ ಆಗಿ ಹೇಳ್ತೀನಿ, ಪ್ರೊಸೆಸರ್ Qualcomm Snapdragon 7S Gen 3 ಪ್ರೊಸೆಸರ್ ಕೊಟ್ಟಿದ್ದೈತಿ. ಮತ್ತೇನ್ ಬೇಕು ಸ್ಮಾರ್ಟ್ ಫೋನ್ ಬೇಕಪ್ಪ ಅಂತಂದ್ರ 2,500 ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗಾಕುಂತೈತಿ. ಯಾವ್ದಾದ್ ಕಾರ್ಡ್ಸ್ ಐತಿ ಹೋಗಿ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಮ್ಯಾಗ ಚೆಕ್ ಮಾಡ್ಬೇಕಾಗ್ತೈತಿ. ಅಲ್ಲಿ ತನಕ ನೀವು ಹಿಂಗ ನನ್ನ ವಿಡಿಯೋ ನೋಡ್ಕೊಂಡ್ರೆ ಅಂದರಿಪ್ಪ ಲೈಕ್ ಹೊಡ್ರಿ, ಶೇರ್ ಹೊಡ್ರಿ, ಸಬ್ಸ್ಕ್ರೈಬ್ ಹೊಡ್ರಿ, ಕಮೆಂಟ್ಸ್ ಹೊಡ್ರಿ, ಏನ್ ಬೇಕಾದ್ರೂ ಹೊಡ್ರಿ. ಒಟ್ಟೊಳಗ ಕೆಂಪದ ಸಬ್ಸ್ಕ್ರೈಬ್ ಏನೈತಿ ಒತ್ತಿ ಬಿಡ್ರಿ.